ಎಲ್ಲರಿಗೂ ಒಂದೇನೇ ಗುರು. ಮೊದಲನೇದು ಎರಡನೇದು ಸಿಂಪಲ್ ಥಿಂಗ್. 1,07,00,000 ಜನ ಭಾಗ್ಯಜ್ಯೋತಿ ಕುಟೀರ ಯೋಜನೆಯೊಳಗೆ 50 ಯೂನಿಟ್ನ ಇವತ್ತು ಪಡಿತಾ ಇದ್ದಾರೆ. ಈ ಪ್ರೀಪೇಯ್ಡ್ ಮೀಟರ್ನ ಕಂಡೀಷನ್ ಏನೈತಂದ್ರೆ ಸಿಂಪಲ್. ಇದು ಕಂಪ್ನಿ ಕೊಟ್ಟರೆ ಕಂಪ್ನಿಯರ ಪ್ರೀಪೇಯ್ಡ್ನ ಸುಮಾರು 8 ಕೋಟಿ ಮೀಟರ್ನ ತಯಾರು ಮಾಡಿ ಇಟ್ಕೊಂಡ್ಬಿಟ್ಟಾರೆ. ಹಾಗಾಗಿ ಕಂಪ್ನಿ ಮೀಟರ್ ರೆಡಿ ಆಗ್ಯವು. 8,000 ಮೀಟರ್ನ ಬೆಂಗಳೂರು ಅಕ್ಕಪಕ್ಕ ಹಾಕಿಬಿಟ್ಟಾರೆ. ಇದನ್ನ ಹಾಕೈತಿ ಬರ್ತೈತಿ ಮುಂದೆ ನೋಡ್ತೀವಿ ಅನ್ನೋ ಪ್ರಶ್ನೆ ಇಲ್ಲ, ಆಲ್ರೆಡಿ ಜಾರಿ ಮಾಡ್ತದೆ. ಕರ್ನಾಟಕ ಸರ್ಕಾರ ಈ ಕಾನೂನನ್ನು ಹಂಗೆ ಇಟ್ಕೊಂಡು ಜಾರಿ ಮಾಡ್ತದೆ. ಹಂಗಾಗಿ ಇದ್ರಲ್ಲಿ ಬರ್ತೀನಿ ನಾನು. ಈ ಜಾರಿ ಮಾಡಿದ ಮೇಲೆ ಏನೇನು ನಮ್ಮ ಕರೆಂಟ್ ಆಫೀಸರ್ ಡಿಫರೆನ್ಸ್ ಆಗ್ಯಾವ ಅನ್ನೋದ್ರ ಬಗ್ಗೆ ಒಂದು ಪಟ್ಟಿನ ಕೊಟ್ಟು ಅಲ್ಲಿ ಹೋಗಿ ಕರೆಂಟ್ ಆಫೀಸರ್ ಕೂತ್ಕೊಂಡು ನಮ್ಮ ವೇಣುಗೋಪಾಲ್ ಶೆಟ್ಟಿ ತಮ್ಮ ರಾಮದನ ಕಟ್ಟಬಾಳ ಶೆಟ್ಟಿ ಮಗ ಅಲ್ಲಿ ಕೆಲಸ ಮಾಡೋದು. ಆ ಥರದ್ದು ಎಲ್ಲ ವಿವರ ತಗೊಂಡ್ಮೇಲೆ ಅದನ್ನೆಲ್ಲ ಬರ್ಕೊಂಡೆ 5 ಅಂಶಗಳು ಬರ್ಕೊಂಡು 5 ಅಂಶಗಳನ್ನ ನಾನು ಪ್ರಕಟಿಸಿದ್ರು. ನಾನು ಯಾಕೆಂತ ಹೇಳ್ತಂದ್ರೆ ಬರ್ತೈತೆ ಅಂತಲ್ಲ, ಬಂದು ಸ್ಟಾರ್ಟ್ ಆಗಿಬಿಡುತ್ತೆ ನಮ್ಮ ಮತ್ತೆ. ಇದ್ರ ತಡೆ ಹಿಡಿಯಕ್ಕೆ ದೊಡ್ಡ ಉಗ್ರ ಹೋರಾಟಗಳನ್ನ ಮಾಡಲೇಬೇಕು. ಇದಕ್ಕೆಲ್ಲ ಜನಕ್ಕೆ ಬರ್ತಾರೆ. ಯಾರು ಬಿಸ್ನೆಸ್ ಮಂದಿ ಏನು ಅವರನ್ನ ನೋಡು, ವ್ಯಾಪಾರಸ್ಥರನ್ನ ವಿರೋಧ ಮಾಡ್ತೀವಿ, ತಪ್ಪು ಮಾಡಿದಾಗ ವ್ಯಾಪಾರಸ್ಥರು ಅದರಿಂದ ಬದುಕ್ಯಾರ, ನಮ್ಮಿಂದ ಬದುಕ್ಯಾರ. ಆ ಕಾರಣಕ್ಕೆ ಎಲ್ಲರೂ ಒಳಗೊಳ್ಳುವಂಥ ದೊಡ್ಡ ಹೋರಾಟವನ್ನ, 1,00,000 ಜನರನ್ನ ಒಳಗೊಳ್ತಕ್ಕಂಥ ಒಂದು ದೊಡ್ಡ ಹೋರಾಟವನ್ನ ನಾವು ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ರೂಪಿಸ್ತಕ್ಕಂಥ ಕಾರ್ಯಕ್ರಮದ ಭಾಗವಾಗಿ ನಿನ್ನೆ ತೀರ್ಮಾನ ಮಾಡಿದ್ವಿ. ಸಹಮತ ವೇದಿಕೆಯಲ್ಲಿ 1,00,000 ಪ್ರತಿ ಇದು ಪ್ರಿಂಟ್ ಮಾಡ್ಬೇಕಂತ ತೀರ್ಮಾನ ಮಾಡಿದ್ವಿ. ಈಗ ಇದು 20,000 ಪ್ರಿಂಟ್ ಆಯಿತು. ಇಲ್ಲೇ ಲಕ್ಷಾಂತರ ರೂಪಾಯಿ ಅಡ್ಜಸ್ಟ್ ಮಾಡಿ ಕೊಟ್ಬಿಟ್ಟು ಇಲ್ಲ 54 ಜನರ ಹೆಸರು ಹಾಕಿ ಅವ್ರ ಕನಿಷ್ಠ 1,000 ಕೊಡ್ಬೋದು, 500 ಕೊಡ್ಬೋದು, 5,000 ಕೊಡ್ಬೋದು, 10,000 ಕೊಡ್ಬೋದು. ಕೊಟ್ಟರೆ ರೊಕ್ಕನ ಲೆಕ್ಕ ಮಾಡ್ಕೊಂತೀವಿ, ಬುಕ್ಕ ಪ್ರಿಂಟ್ ಮಾಡ್ತೀವಿ. ಇದನ್ನು ಸಾಕ್ಸಕ್ಕೆಲ್ಲ ಮುಡಿಸ್ತೀವಿ. ಈ ವಿಷಯ ಬಹಳ ಸಮಗ್ರ ಐತಿ. ನನ್ನ ಪ್ರಶ್ನೆ ಇಷ್ಟೇ, ನಾವಿರ್ತೀವೋ ಬಿಡ್ತೀವೋ ಗೊತ್ತಿಲ್ಲ. ಒಂದು 20 ಸರಿ ನಾನು ಮುಟ್ಟಿ ಬನ್ನಿ ಯಮಲೋಕ ಅಂತ ಇದ್ರೆ ಯಮನ ಹತ್ರ ಮಾತಾಡ್ಕೆ ವಾಪಸ್ ತಂದ್ರ ನಾವು ಯಾವ ಟೈಮ್ನಾಗ ಪುಸ್ತಕನ ಮುಟ್ಟಿ ಗೊತ್ತಿಲ್ಲ. ಮೊಬೈಲ್ ಕಾಯ್ಮೆ ಮುಟ್ಟಿವಿ ಅಂದ್ರೆ ಎಲ್ಲರೂ ಸಾಯ್ತು. ಸಾಯೋದ್ರಾಗ ಒಂದು ಕ್ರಮಬದ್ಧವಾದ ಕೆಲಸ ಹೋರಾಟದಲ್ಲಿ ದಾರಿ ಬಿದ್ದು ಸಾಯ್ಬೇಕಂತ ತೀರ್ಮಾನ ಮಾಡಿವಿ. ಆ ಕೆಲಸ ಮಾಡಲಿಕ್ಕೆ ನಿಮ್ಮಂತ ಸೌಹೃದಯಗಳು ಬಂದಿರಲ್ಲ, ಗ್ರೇಟ್. ಈಗ ವಾಟ್ಸಪ್ ಕಾಲ್, ಯಾರಿಗೂ ಟೈಮ್ ಇಲ್ಲ, ಯಾರ್ಯಾರಿಗೂ ಟೈಮ್ ಇಲ್ಲ. ಮನೆಗೆ ಬಿಗಿರು ಮಾತಾಡ್ಸಕ್ಕೆ ಟೈಮ್ ಇಲ್ಲ, ಹೆಂಡತಿ ಮಾತಾಡ್ಸೋ ಟೈಮ್ ಇಲ್ಲ, ಮಕ್ಕಳು ಮಾತಾಡ್ಸೋ ಟೈಮ್ ಇಲ್ಲ, ಉಣ್ಣಕ್ಕೂ ಟೈಮ್ ಇಲ್ಲ. ಊಟ ಮಾಡ್ತಾನೆ ಮೊಬೈಲ್ ನೋಡೋದು. ಇಂಥ ಕಾಲದಾಗ ಒಂದು 60 ಜನ 70 ಜನ ನಮ್ಮ ತಾಲೂಕಿನಾಗ ಬಂದಿದೆ, ಕೂಡ್ಲಿಗಿಂದ ಬಂದಾರ. ಎಲ್ಲ ಬಂದಿರಂದ್ರೆ ಈ ಹೋರಾಟಕ್ಕೆ ಶಕ್ತಿ ಐತಿ, ಇದು ಬೆಳೆದೈತಿ. ಯಾರು ನಾವು ಜನ ಬರಲಾಗಿನ ಅಂತ ಇಟ್ಕೋಬೇಡ್ರಿ. ನೀವು ನಂಬಕ ಸಾಧ್ಯ. ಜನರ ಮನಸ್ಸಿಗೆ ಅರ್ಥ ಆತಂದ್ರೆ ಕೋಟಿ ಕೋಟಿ ಜನ ಬೀದಿಗೆ ಬರ್ತಾರೆ. ಒಂದೇ ಒಂದು ಕಾನೂನು, ಗಾರ್ಮೆಂಟ್ ಹೆಣ್ಮಕ್ಳಿಗೆ ಒಂದು ಕಾನೂನು ತಂದ್ರು ಮೋದಿ ಸರ್ಕಾರ. ನಿಮ್ಮ ಪಿ ಎಫ್ನ ಇನ್ನು ಮುಂದೆ ನಾವು ಸರ್ಕಾರ ತಾಂಬಿಡ್ತೀವಿ ಅಂತ ಎದ್ದು ನೋಡು. ಬೆಂಗಳೂರಾಗ ಲಕ್ಷ ಜನ ಮಹಿಳೆಯರು ಎದ್ದು 3 ದಿನದಾಗ ಕಾನೂನು ವಾಪಸ್ ಕಳಿಸಿದ್ರು. ಹಂಗೆ ಯಾವ ಟೈಮ್ನಾಗ ವಿಚಾರ ಯಾವಾಗಲೂ ತೆರೆಗಿರಲಿ, ಚಳುವಳಿಗಳು ಖಂಡಿತ ಬೆಳೀತವೆ. ಅನ್ಯಾಯವನ್ನು ಯಾರು ಸಹಿಸಲ್ಲ. ಅದು ಯಾವುದೇ ಸರ್ಕಾರ, ಅದು ಕಾಂಗ್ರೆಸ್ಸು BJP ಇನ್ನೊಂದು ಮತ್ತೊಂದು ಮುಖ್ಯ ಅಲ್ಲ. ನಮ್ಮ ಜನರ ಬದುಕು ಮುಖ್ಯ. ಆ ಹೋರಾಟವನ್ನು ರೂಪಿಸಲಿಕ್ಕೆ ನೀವೆಲ್ಲರೂ ಕೂಡ ಹೃದಯಪೂರ್ವಕ ಭಾಗವಹಿಸಿದಿರಿ. ನಿಮ್ಮೆಲ್ಲರಿಗೂ ಕೂಡ ನಾನು ನಿಮ್ಮ ಪಾಲಕವನ್ನು ವಿಶೇಷವಾಗಿ